ಆ, ನಮಸ್ಕಾರ, ನನ್ನ ಹೆಸರು ಜೈತಾ. ನಾನು ಯುವ ಸ್ಪಂದನ ಕಾರ್ಯಕ್ರಮದಿಂದ ಬಂದಿದ್ದೀನಿ. ಹೆಸರೇ ಹೇಳೋ ಹಾಗೆ ಯುವಕರಿಗೆ ಅಂದರೆ ನಮ್ಮಲ್ಲಿ 15ರಿಂದ 30 ವರ್ಷ ಏನಿದ್ದಾರೆ, ಸೊ ಅವರಿಗೆ ನಾವು ಮಾರ್ಗದರ್ಶನ ಕೊಡ್ತೀವಿ. ವಿದ್ಯಾರ್ಥಿಗಳೊಂದಿಗೆ ನಾವು ಕೆಲಸ ನಿರ್ವಹಿಸಬೇಕಾದ್ರೆ ಒಂದು ಸಹಾಯ ಆಗುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಮಕ್ಕಳನ್ನ ಯಾವ ಥರ ನೋಡ್ಕೋಬೇಕು, ಅವ್ರ ಜೊತೆ ಯಾವ ಥರ ಕಮ್ಯುನಿಕೇಷನ್ ಇರಬೇಕು. ಕರ್ನಾಟಕ ಸರ್ಕಾರ, ಗದಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಗದಗ ಇವರ ಸಂಯುಕ್ತಾಶ್ರಯದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ಸರ್ಕಾರ ಬೆಂಗಳೂರು ಇವರ ಅನುದಾನಿತ ಯೋಜನೆಯಾದ ಯುವ ಸ್ಪಂದನ ಕಾರ್ಯಕ್ರಮದ ಅಡಿಯಲ್ಲಿ ಅನುಷ್ಠಾನ ಜನ ಆರೋಗ್ಯ ಕೇಂದ್ರ, ಎಪಿಡೆಮಿಯಾಲಜಿ ವಿಭಾಗ, ನಿಮಾನ್ಸ್ ಬೆಂಗಳೂರು ಇವರಿಂದ ಗದಗ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಜೀವನ ಕೌಶಲ್ಯ ತರಬೇತಿಯನ್ನ ನೀಡಲಾಗ್ತಾ ಇದೆ. ಈ ತರಬೇತಿಯಲ್ಲಿ ತಾಲೂಕು ಕಲ್ಯಾಣ ಅಧಿಕಾರಿಗಳು, ವಿಸ್ತರಣಾಧಿಕಾರಿಗಳು, ನಿಲಯ ಪಾಲಕರು, ನಿಲಯ ಮೇಲ್ವಿಚಾರಕರು ಹಾಗೂ ಹಿರಿಯ ಮೇಲ್ವಿಚಾರಕರಿಗೆ ಜೀವನ ಕೌಶಲ್ಯಗಳು, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮತ್ತು ಬೆಂಬಲಿತ ಸೇವೆ ತರಬೇತಿಯನ್ನ ನೀಡಲಾಗ್ತಿದೆ. ನಾನು ಈ ದಿನ ಈಗ ಈ ದಿನ 10 ನಿಮಿಷದ ಮಟ್ಟಿಗೆ ನಾನು ಕುತ್ಕೊಂಡೇ ಆಗಿದ್ದೇನೆ. ಈಗ ನಾನು ಕಲಿತಿದ್ದೆ. ನಾನು ದಿನ ಬೆಳಗ್ಗೆ 7:30ಕ್ಕೆ ನಿಲಯಕ್ಕೆ ಬಂದು ಮಕ್ಕಳಿಗೆ ಬೆಳಿಗ್ಗೆ ಊಟ ಮಾಡಿ ಮಾಡಿದ್ದೇನೆ. ಇದನ್ನ ತೃಪ್ತಿದೆ. ಈ ಮೂಲಕ ವಸತಿ ನಿಲಯದ ಮಕ್ಕಳನ್ನು ಅರಿಯುವ ಹಾಗೂ ಅವರೊಂದಿಗೆ ಬೆರೆಯುವ ಕಲೆಯನ್ನ ಕರಗತಗೊಳಿಸಲಾಗ್ತಾ ಇದೆ. ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಜೀವನ ನೈತಿಕ ಶಿಕ್ಷಣ ಅಭಿವೃದ್ಧಿಗೆ ಒತ್ತು ನೀಡುವ ಪ್ರಯತ್ನವಿದಾಗಿದ್ದು, ಈ ತರಬೇತಿಯಲ್ಲಿ ಪಾಲ್ಗೊಂಡವರೆಲ್ಲ ಈ ತರಬೇತಿ ನಮಗೆ ಖುಷಿ ನೀಡಿದ್ದು, ಒತ್ತಡದ ಬದುಕಿಗೆ ಕೊಂಚ ರಿಲೀಫ್ ಸಿಕ್ಕಿದೆ. ಜೊತೆಗೆ ಮಕ್ಕಳನ್ನು ಅತ್ಯಂತ ಸರಳ ಹಾದಿಯಲ್ಲಿ ಹರ್ಷಪಡಿಸುವುದಕ್ಕೆ ಇದು ಅನುಕೂಲಕರ ಅಂತ ಕಲಿಕಾರ್ಥಿಗಳನ್ನು ನಿಮಾನ್ಸ್ನಿಂದ ಆಗಮಿಸಿರುವ ಸಂಪನ್ಮೂಲ ವ್ಯಕ್ತಿಗಳ ಬಗ್ಗೆ ಖುಷಿ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ತರಬೇತಿ ಕೊಡಿಸುತ್ತಿರುವ ಅಧಿಕಾರಿ ವರ್ಗಕ್ಕೂ ಧನ್ಯವಾದ ತಿಳಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಜೈತಾ. ನಾನು ಯುವ ಸ್ಪಂದನ ಕಾರ್ಯಕ್ರಮದಿಂದ ಬಂದಿದ್ದೀನಿ, ನಿಮಾನ್ಸ್ ಕಡೆಯಿಂದ. ಸೊ ಇಲ್ಲಿ ಜೀವನ ಕೌಶಲ್ಯ 3 ದಿನ ತರಬೇತಿಗೆ ಗದಗದಲ್ಲಿ ಆಯೋಜಿಸಲಾಗಿತ್ತು. ಇಲ್ಲಿಗ ಇವತ್ತಿಗೆ 3ನೇ ದಿನ ಆಗಿದೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದು ಪರ್ಟಿಕ್ಯುಲರ್ಲಿ ಹಿಂದುಳಿದ ವರ್ಗ ಏನು ಕಲ್ಯಾಣ ಇಲಾಖೆ ಇದೆ, ಅಲ್ಲಿರೋ ಹಾಸ್ಟೆಲ್ ವಾರ್ಡನ್ಸ್ ಆಗಿರ್ಬೋದು, ಮೇಲ್ವಿಚಾರಕರಾಗಿರ್ಬೋದು, ಸೊ ಇವರಿಗೆಲ್ಲ ನಾವು ಗೈಡೆನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಜೀವನ ಕೌಶಲ್ಯವನ್ನು ತರಬೇತಿಯನ್ನು ಕೊಡೋಕ್ಕೆ ಅಂತ ಬಂದಿರೋದು. ಹೆಸರೇ ಹೇಳೋ ಹಾಗೆ ಯುವಕರಿಗೆ ಅಂದರೆ ನಮ್ಮಲ್ಲಿ 15ರಿಂದ 30 ವರ್ಷ ಏನಿದ್ದಾರೆ, ಸೊ ಅವರಿಗೆ ನಾವು ಮಾರ್ಗದರ್ಶನ ಕೊಡ್ತೀವಿ. ಅಷ್ಟೇ ಅಲ್ಲದೇ ಬರೀ ಯುವಕರಿಗೆ ಅಷ್ಟೇ ಅಲ್ಲದೇ ಯುವಜನ ಸಂಬಂಧಿತ ಯಾರೇ ವ್ಯಕ್ತಿಗಳಾಗಿರ್ಬೋದು ಅವರಿಗೆ ನಾವು ನಮ್ಮಲ್ಲಿ ಮಾರ್ಗದರ್ಶನ ಸಿಗುತ್ತೆ. ನಮ್ಮದೇ ಆದಂಥ ಯುವ ಸ್ಪಂದನ ಕೇಂದ್ರ ಇರುತ್ತೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ಕ್ರೀಡಾಂಗಣ ಏನಿರುತ್ತೆ ಅಲ್ಲಿ ಯುವ ಸ್ಪಂದನ ಕೇಂದ್ರ ಇರುತ್ತೆ. ಅಲ್ಲಿ ಯುವ ಸಮಾಲೋಚಕರು, ಯುವ ಪರಿವರ್ತಕರು ಅಂತ ಇರ್ತಾರೆ. ಅಲ್ಲಿ ಮಾರ್ಗದರ್ಶನ ಸಿಗುತ್ತೆ. ಸೊ ಅದ್ರ ಥ್ರೂನೇ ನಾವಿವಾಗ ಜೀವನ ಕೌಶಲ್ಯ ತರಬೇತಿಯನ್ನು ನೀಡೋಕ್ಕೆ ಬಂದಿರೋದು. ಈ ತರಬೇತಿ ಬಂದುಬಿಟ್ಟು ಏನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ವಾರ್ಡನ್ಸ್ಗೆ ಮತ್ತು ಮೇಲ್ವಿಚಾರಕರಿಗೆ ಕೊಡಲಿಕ್ಕೆ ಬಂದಿದ್ದೀವಿ. ಇದು ನಿರ್ದಿಷ್ಟವಾಗಿ ಅವರ ದಿನನಿತ್ಯದ ಜೀವನದಲ್ಲಿ ಹೇಗೆ ಜೀವನ ಕೌಶಲ್ಯಗಳು ಹಾಗೂ ಬೆಂಬಲ ಸೇವೆಗಳನ್ನು ಅಳವಡಿಸ್ಕೊಂಡು ತಾವು ಮಕ್ಕಳ ಜೊತೆ ಹೇಗೆ ನಡ್ಕೋಬೇಕು, ಮಕ್ಕಳನ್ನು ಹೇಗೆ ನೋಡ್ಕೋಬೇಕು, ತಾವು ಹೇಗೆ ಇರಬೇಕು ಅನ್ನೋದಕ್ಕೆ ಒಂದು ಸಪೋರ್ಟಿವ್ ಸಿಸ್ಟಮ್ ಆಗಿ ನಾವು 3 ದಿನ ತರಬೇತಿಯನ್ನು ನೀಡೋಕ್ಕೆ ಬಂದಿದ್ದೀವಿ. ಸೊ ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಆಗಿದೆ. ಇದು ಗದಗದಲ್ಲಿ ಇವತ್ತಿಗೆ ಮುಗಿತಾ ಇದೆ. ಸೊ
ಖುಷಿ ಆಗ್ತಾ ಇದೆ. ಹಿಂದುಳಿದರ ಕಲ್ಯಾಣ ಇಲಾಖೆ ಬೆಂಗಳೂರು ಕೇಂದ್ರ ಕಚೇರಿ ಹಾಗೂ ಹಿಂದುಳಿದರ ಕಲ್ಯಾಣ ಇಲಾಖೆ ಗದಗ ಜಿಲ್ಲೆ ಮತ್ತು ಯುವ ಸ್ಪಂದನ ಕೇಂದ್ರ ಬೆಂಗಳೂರು ಮತ್ತು ನಿಮಾನ್ಸಿಂದ 3 ದಿನಗಳ ತರಬೇತಿ ಇವತ್ತು ನಮ್ಮ ಗದಗ ಜಿಲ್ಲೆಯಲ್ಲಿ ಇವತ್ತು ಮುಕ್ತಾಯ ಆಗ್ತಾಯಿದೆ. ಈ 3 ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕರು ಮತ್ತು ನಿಲಯ ಪಾಲಕರು ಕಿರಿಯ ನಿಲಯ ವಿಚಾರಕರಿಗೆ ತರಬೇತಿಯನ್ನು ನೀಡಲಾಗಿದೆ. ತರಬೇತಿ ನೀಡಲಾಗಿದೆ ಅಂತಂದರೆ ಜೀವನ ಕೌಶಲ್ಯಗಳು ಮತ್ತು ಬೆಂಬಲ ಸೇವೆಯನ್ನು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮುಂದುವರಿಸ್ಬೇಕು, ನಮ್ಮ ವಿದ್ಯಾರ್ಥಿನಿಯದಲ್ಲಿ ಆ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಯಾವ ರೀತಿ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತು 3 ದಿನಗಳ ತರಬೇತಿ ಕೊಡ್ತಾ ಇದ್ದಾರೆ. 1ನೇ ದಿವಸ ನಮಗೆ ವಿದ್ಯಾರ್ಥಿ ನಿಲಯದಲ್ಲಿ ನಮ್ಮ ವೈಯಕ್ತಿಕವಾಗಿ ಜೀವನ ಕೌಶಲ್ಯಗಳು ಯಾವ ಥರ ಇರಬೇಕು ಮತ್ತು ನಾವು ಒತ್ತಡವನ್ನು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು, ಯಾವ ರೀತಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಬೇಕು, ಪ್ರಿಯಾರಿಟಿ ವೈಸು ಅದನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಮೇಡಮ್ ಅವರು. ಇದರಿಂದ ನಮಗೆಲ್ಲರಿಗೂ ನಮ್ಮ ಕೆಲಸದ ಸ್ಥಳಗಳಲ್ಲಿ ವಿದ್ಯಾರ್ಥಿಗಳೊಂದಿಗೆ ನಾವು ಕೆಲಸ ನಿರ್ವಹಿಸಬೇಕಾದ್ರೆ ಒಂದು ಸಹಾಯ ಆಗುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ. ನನ್ನ ಹೆಸರು SP ಪಾಟೀಲ್, ನಿಲಯ ಪಾಲಕರಾಗಿ ನರಗುಂದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ನಾನು ಹಾಸ್ಟೆಲ್ ವಾರ್ಡನ್ ಶಾಂತಾ ಕಟ್ಗೆ ಅಂತ ಮುಂಡರಗಿಯಲ್ಲಿ ಕೆಲಸ ಮಾಡ್ತೀನಿ. ನಮಗೆ ಮೊನ್ನೆ ಮಾರ್ಚ್ 16ನೇ ತಾರೀಕಿಂದ ಜೀವನ ಕೌಶಲ್ಯಗಳು ಬಗ್ಗೆ, ಅವುಗಳ ನಿರ್ವಹಣೆ ಬಗ್ಗೆ ಹಾಗೂ ಮಕ್ಕಳನ್ನು ಬೆಂಬಲಿಸುವಿಕೆ ಬಗ್ಗೆ ಮೊನ್ನೆಯಿಂದ ಟ್ರೈನಿಂಗ್ ನಡೀತಾ ಇದೆ, ಕೋಚಿಂಗ್ ನಡೀತಿದೆ. ಆ ಟ್ರೈನಿಂಗ್ನಲ್ಲಿ ನಾವೆಲ್ಲ ವಾರ್ಡನ್ಸು ಮತ್ತು ಜೂನಿಯರ್ ಸೂಪ್ರಿಡೆಂಟ್ಸ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಇದು ಟ್ರೈನಿಂಗ್ ಯಾವ ಥರ ಅಂದರೆ ಟ್ರೈನಿಂಗ್ ಬರೀ ಲೆಕ್ಚರ್ ಮೆಥಡ್ ಅಲ್ಲ. ಈ ಟ್ರೈನಿಂಗ್ ಪ್ರತಿಯೊಬ್ಬರು ಇದರಲ್ಲಿ ನಾವು ಪಾಲ್ಗೊಂಡು ನಮ್ಮ ಕ್ರಿಯೇಟಿವಿಟಿ ಏನಿದೆ ಅನ್ನೋದನ್ನು ಅವರು ನಮ್ಮಿಂದನೇ ತೆಗೆಸೋವಂಥದ್ದು ಒಂಥರ ಟ್ರೈನಿಂಗ್ ಇದು. ನಾನು ನಿನ್ನೆ ಹೇಳಿದ ಥರ ಇದೊಂದು ಪೂರ ಯುನಿಕ್ ಆಗಿರೋಂಥ ಟ್ರೈನಿಂಗು. ಇದರಲ್ಲಿ ಮೊದಲನೇ ದಿನ ಸೆಲ್ಫ್ ಅವೇರ್ನೆಸ್, ನಮ್ಮ ಬಗ್ಗೆ ನಾವು ಅರಿವು ಮಾಡ್ಕೊಳ್ಳೋದು, ಮತ್ತು ಇನ್ನೊಂದು ಕಮ್ಯುನಿಕೇಷನ್ ಯಾವ ಥರ ಇರಬೇಕು ಮಕ್ಕಳ ಜೊತೆ ಆಗಲಿ. ನಮ್ಮದಿರೋದು ಮಕ್ಕಳ ಜೊತೆನೇ ನಮ್ಮದೆಲ್ಲ ಪ್ರತಿಯೊಂದು ಕೆಲಸ. ಮಕ್ಕಳನ್ನ ಯಾವ ಥರ ನೋಡ್ಕೋಬೇಕು, ಅವ್ರ ಜೊತೆ ಯಾವ ಥರ ಕಮ್ಯುನಿಕೇಷನ್ ಇರಬೇಕು, ಕೆಲವರು ತೊಂದರೆಗೊಳಗಾಗಿದ್ದವು ಮಕ್ಕಳನ್ನ ಯಾವ ಥರ ಬಿಹೇವ್ ಮಾಡಬೇಕು, ಅವ್ರಿಗೆ ಯಾವ ಥರ ಪ್ರಶ್ನೆಗಳನ್ನ ಕೇಳಬೇಕು, ಅವ್ರು ಯಾವ ಥರ ಸಾಲ್ವ್ ಮಾಡಬೇಕು ಅವ್ರ ಸಮಸ್ಯೆಗಳನ್ನು, ಅದ್ರ ಬಗ್ಗೆ ಮನೆಯೆಲ್ಲ ಟ್ರೈನಿಂಗ್ ಕೊಟ್ಟರು. ನಿನ್ನೆ ಭಾವನೆಗಳನ್ನು ನಿಭಾಯಿಸೋದ್ರ ಬಗ್ಗೆ, ಫೀಲಿಂಗ್ಸ್, ಹ್ಯಾಪಿ, ಸ್ಯಾಡ್, ಕೋಪ, ಆ್ಯಂಗ್ರಿ, ಇವುಗಳನ್ನೆಲ್ಲ ಯಾವ ಥರ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆ್ಯಕ್ಟಿವಿಟಿ ಥ್ರೂ ಟ್ರೈನಿಂಗ್ ಕೊಟ್ಟರು. ಇವತ್ತು ಕ್ರಿಯೇಟಿವಿಟಿ ನ್ಯೂಸ್ ಪೇಪರ್ಸ್, ವೇಸ್ಟ್ ಆಗಿರೋ ನ್ಯೂಸ್ ಪೇಪರ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ಡ್ರೆಸ್ಅಪ್ ಮಾಡ್ಬೋದು, ಯಾವ ಥರ ಡಿಸೈನ್ ಮಾಡ್ಬೋದು. ನಮಗೂ ಗೊತ್ತಿರಲಿಲ್ಲ, ನಮಗೂ ಇಷ್ಟೆಲ್ಲ ಒಳಗೊಳಗೆ ಐಡಿಯಾ ಇದ್ದಾವಂತ ಗೊತ್ತಿರಲಿಲ್ಲ. ಬಟ್ ಎಲ್ಲರೂ ಒಂದೊಂದು ಗ್ರೂಪಾಗಿ ಸೇರಿಕೊಂಡು ಒಬ್ಬೊಬ್ಬರು ಥಿಂಗ್ಸನ್ನೆಲ್ಲ ಶೇರ್ ಮಾಡಿಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ವಿ. ಎಲ್ಲರೂ ಒಬ್ರಿಗಿಂತ ಒಬ್ಬರು ಮಸ್ತ್ ಈ ಥರ ಡ್ರೆಸ್ ಮಾಡ್ಬೋದಲ್ಲ, ಹಿಂಗೂ ಇರುತ್ತಲ್ಲ ಅಂತ ಇವತ್ತೇ ನಿಜವಾಗ್ಲೂ ಗೊತ್ತಾಗಿರೋದು. ಟೋಟಲಿ ಇದು 3 ದಿನ ಟ್ರೈನಿಂಗು ಪೂರ ಹೆಲ್ಪ್ಫುಲ್ ಇತ್ತು. ನಮ್ಗೆ ಮಕ್ಕಳ ಜೊತೆನೂ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ನಮ್ಗೆ ಭಾಳ ಅನುಕೂಲ ಆಯಿತು. ಇದು ಪ್ರತಿಯೊಂದು ಇವಾಗ ತಾವಾಗಲೇ ನೆನಪಾಗ್ತವೆ, ಆ್ಯಕ್ಟಿವಿಟಿ ನೆನಪಾದ ತಕ್ಷಣ ಹಿಂಗೂ ಇರುತ್ತಲ್ಲ ಅಂತ ನೆನಪಾಗೋ ಥರ ಟ್ರೈನಿಂಗ್ ಇತ್ತು. ಥ್ಯಾಂಕ್ ಯು ವೆರಿ ಮಚ್. ಶುಭೋದಯಗಳು. ಇವತ್ತು ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಪೇಪರ್ ಯಾವುದೇ ಒಂದು ಇತರ ಸಾಧನಗಳನ್ನು ಬಳಸದೆ ಕೇವಲ ಪೇಪರ್ನಿಂದ ಒಂದು ಡ್ರೆಸ್ ಮಾಡಲಿಕ್ಕೆ ಹೇಳಿದರು. ಅವರಿಗೆ ವಸ್ತ್ರ ವಿನ್ಯಾಸವನ್ನು ಮಾಡಬೇಕಾಗಿತ್ತು. ಅದಕ್ಕೆ ನಾವು ಯಾವುದೇ ಒಂದು ಗಮ್, ಪಿನ್ ಅಥವಾ ಯಾವುದೇ ಇತರೆ ಸಾಮಗ್ರಿಗಳನ್ನು ಬಳಸದೆ ಕೇವಲ ಪೇಪರನ್ನು ಮಾತ್ರ ಬಳಸಿ ನಮ್ಮ ಕೈಯಿಂದ ವ್ಯಕ್ತಿಗಳಿಗೆ ಡ್ರೆಸ್ ಮಾಡಲಿಕ್ಕೆ ಹೇಳಿದರು ಇವತ್ತು ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ. ಹಾಗಾಗಿ ಒಂದೊಂದು ಗುಂಪಿನ ಅಭ್ಯರ್ಥಿಗಳು ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಪೇಪರ್ ವರ್ಕ್ಲಿಂದ ಅವರಿಗೆ ವಸ್ತ್ರಾಲಂಕಾರವನ್ನು ಮಾಡಿದ್ದಾರೆ. ದಿಢೀರಾಗಿ 10 ನಿಮಿಷದಲ್ಲಿ ನಮಗೆ ಟೈಮ್ ಕೊಟ್ಟಿರೋದ್ರಿಂದ 10 ನಿಮಿಷದಲ್ಲಿ ನಾವು ನಮ್ಮ ಕೈಲಾದಷ್ಟು ವಸ್ತ್ರ ವಿನ್ಯಾಸವನ್ನು ಮಾಡಲಿಕ್ಕೆ ಅನುಕೂಲ ಆಯಿತು. ಇದಕ್ಕೆ ಮಾರ್ಗದರ್ಶಕರಾದ ಮಿಸ್ ಜಯಾ ಮೇಡಮ್ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಇಷ್ಟೊಂದು ಕ್ರಿಯೇಟಿವ್ ಆಗಿ ವರ್ಕ್ ಮಾಡಲಿಕ್ಕೆ ಅವ್ರು ತುಂಬ ಸಹಾಯ ಮಾಡಿದರು. ಅದೇ ರೀತಿಯಾಗಿ ನಿಲಯ ಮೇಲ್ವಿಚಾರಕರು ಹಾಗೂ ವಾರ್ಡನ್ಗಳು ಸಹ ತಮ್ಮ ಕೈಲಾದಷ್ಟು ಕ್ರಿಯೇಟಿವ್ ಆಗಿ ಈ ಒಂದು ಕಾನ್ಸೆಪ್ಟ್ನ ಮಾಡಿ ಸಕ್ಸಸ್ ಮಾಡಿದ್ದಾರೆ. ನನ್ನ ಹೆಸರು ಶ್ರೀದೇವಿ ಎಸ್ ಅಂತ, ವಾರ್ಡನ್, ಶಿಗ್ಲಿ. ರೈಸ್ ಆಫ್ ನ್ಯೂಸ್ ಗದಗ್.